ಹಂದಿಗಳ ಹಾವಳಿಯಿಂದ ಅಲ್ಲಿನ ಗ್ರಾಮಸ್ಥರು ರೈತರು ಬೇಸತ್ತು ಹೋಗಿದ್ದಾರೆ. ಈ ಒಂದು ಘಟನೆ ನಡೀತಾ ಇರೋದು ಬಳ್ಳಟುಗಿ ಗ್ರಾಮದಲ್ಲಿ. ಹಂದಿಗಳ ಕಾಟ ಇತ್ತೀಚೆಗೆ ಹೆಚ್ಚಾಗಿದೆ. ಹಂದಿಗಳ ಹಾವಳಿಯಿಂದ ಅಲ್ಲಿನ ಮಂದಿ ಬೇಸತ್ತು ಹೋಗಿದ್ದಾರೆ. ಬಳ್ಳಟುಗಿಯ ರೈತರ ಜಮೀನಿನಲ್ಲಿ ಹಂದಿಗಳ ಕಾಟ ಹೆಚ್ಚಾಗಿದೆ. ಹಂದಿಗಳ ಚೆಲ್ಲಾಟದಿಂದ ರೈತರಿಗೆ ಪ್ರಾಣ ಸಂಕಟ ಉಂಟಾಗಿದೆ. ರೈತರ ಹೊಲದಲ್ಲಿ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಹಂದಿ ಪಾಲಾಗ್ತಾ ಇದ್ದಾವಂತೆ. ಸಂಕಷ್ಟದಲ್ಲಿ ರೈತರು ಕಂಗಾಲಾಗಿ ಆದ್ರೆ ಅಧಿಕಾರಿಗಳ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡ್ರೆ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಳ್ಳಟುಗಿ ಗ್ರಾಮದಲ್ಲಿ ರೈತರು ಈಗ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ರೈತರ ಹೊಲದಲ್ಲಿ ಬೆಳೆದಿದ್ದಂತಹ ಮೆಕ್ಕೆಜೋಳ ಮತ್ತು ಹತ್ತಿ ಬೆಳೆ ಹಂದಿಗಳ ಪಾಲಾಗ್ತಾ ಇದೆ. ಹಂದಿಗಳು ಹಾಳು ಮಾಡ್ತಾ ಇದ್ದಾವೆ. ಈ ಒಂದು ಘಟನೆ ಈಗ ಬೆಳಕಿಗೆ ಬಂದಿದೆ. ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ್ರು ಕೂಡ ಏನೂ ಯೂಸ್ ಆಗಿಲ್ವಂತೆ. ಅಧಿಕಾರಿಗಳು ಕೂಡ ಕ್ಯಾರೆ ಅಂತ ಇಲ್ಲ. ಹಂದಿಗಳ ಹಾವಳಿಯಿಂದ ಅಲ್ಲಿನ ಗ್ರಾಮಸ್ಥರು ಬೇಸತ್ತು ಹೋಗಿದ್ದಾರೆ. ಅಲ್ಲಿನ ಮಂದಿ ಹೈರಾಣಾಗಿ ಹೋಗಿದ್ದಾರೆ. ಬಳ್ಳಟುಗಿಯ ರೈತರ ಜಮೀನಿನಲ್ಲಿ ಹಂದಿಗಳ ಕಾಟ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗಿದೆಯಂತೆ. ಹಂದಿಗಳ ಚೆಲ್ಲಾಟದಿಂದ ರೈತರಿಗೆ ಈಗ ಪ್ರಾಣ ಸಂಕಟ ಎದುರಾಗಿದೆ. ರೈತರ ಹೊಲದಲ್ಲಿ ಏನ್ ಕಷ್ಟಪಟ್ಟು ಬೆಳೆಯನ್ನ ಬೆಳೆದಿರ್ತಾರೆ ಆ ಎಲ್ಲಾ ಬೆಳೆ ಹಂದಿಗಳ ಪಾಲಾಗ್ತಾ ಇದೆ. ರೈತರು ಕಂಗಾಲಾಗಿ ಅಧಿಕಾರಿಗಳ ಮುಂದೆ ಹೋಗಿ ತಮ್ಮ ಅಳಲನ್ನ ತೋಡ್ಕೊಂಡ್ರೆ ಅವರು ಏನು ಇದಕ್ಕೆ ಪರಿಹಾರವನ್ನ ಒದಗಿಸ್ತಾ ಇಲ್ಲ, ಆಕ್ಷನ್ ಏನು ತಗೊಳ್ತಾ ಇಲ್ಲ, ಅದಕ್ಕೆ ಕೇರ್ ಮಾಡ್ತಾ ಇಲ್ಲ. ಈ ಒಂದು ಘಟನೆ ನಡೀತಾ ಇರೋದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬಳ್ಳಟುಗಿ ಗ್ರಾಮದಲ್ಲಿ. ರೈತರು ಹೊಲದಲ್ಲಿ ಬೆಳೆದಂತಹ ಜೋಳ ಆಗಿರ್ಬೋದು ಅಥವಾ ಕಬ್ಬು ಆಗಿರ್ಬೋದು, ಮತ್ತೊಂದು ಏನೇ ಬೆಳೆ ಬೆಳೆದ್ರು ಅವೆಲ್ಲ ಹಂದಿಗಳು ಬಂದು ಹಾಳು ಮಾಡಿ ಆ ಒಂದು ಬೆಳೆಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಿದ್ದಾವಂತೆ. ಅನೇಕ ಬಾರಿ ಇವರು ಗ್ರಾಮ ಪಂಚಾಯತಿಗೆ ಹೋಗಿ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಅಲ್ಲಿನ ಅಧಿಕಾರಿಗಳು ಇದಕ್ಕೆ ಏನು ರಿಯಾಕ್ಷನ್ ಮಾಡದೆ ಸುಮ್ಮನೆ ಇದ್ದಾರಂತೆ. ಅಧಿಕಾರಿಗಳು ಏನು ಕೇರ್ ಮಾಡ್ತಾ ಇಲ್ಲ. ಹೀಗಾಗಿ ರೈತರು ಅಸಮಾಧಾನವನ್ನ ಹೊರಹಾಕಿ ಪೊಲೀಸರ ಹತ್ತಿರ ತಮ್ಮ ಅಳಲನ್ನ ಈಗ ತೋಡಿಕೊಂಡಿದ್ದಾರೆ ರೈತರು. ರೈತರು ಲಾಸ್ ಆಗತ್ತೆ. ನಿಂದ ನೋಡ್ತೀರಿ ಸಹಕಾರ ಈಗ ನಾಳೆ ಮಧ್ಯಾಹ್ನ ಇಲ್ಲ, ಈಗ ಚಲೋ ಆಗ್ಬೇಕು ಕೆಲಸ. ಮತ್ತೆ ಬರ್ತಾರ ನೋಡ್ರಿ, ಕೊಪ್ಪಳದಿಂದ ಬಂದದ. ಎಲ್ಲರ ಕೆಲಸ ಬಿಟ್ಟು ನಮ್ದು ಕೆಲಸ, ಸರ್ ಕೆಲಸ, ಎಲ್ಲರ ಕೆಲಸ ಅದಾವ. ನೀವು ಬಂದ್ರಿ ಟೈಮ್ ಪಾಸ್ ಮಾಡಕ್ ಇಮಿಡಿಯೇಟ್ಲಿ ಹಿಡ್ಕೊಂಡ್ ಹೋಗ್ರಿ. ಒಂದು ಇಲ್ಲಂದ್ರೆ ಹಿಡಿಯಕ್ ಬಂದ್ರೆ ಅವ್ರು ಹಿಡ್ಕೊಂಡ್ ಹೋಗ್ತಾರೆ. ಮತ್ತೆ ಏನಾಗತ್ತೆ, ಎಲ್ಲದಕ್ಕೆ ಸಮಸ್ಯೆ ಅನುಭವಿಸ್ಬೇಕಾಗತ್ತೆ. ರೈತರು ಬೆಳೆದಂತಹ ಬೆಳೆಯನ್ನ ಹಂದಿಗಳು ನಾಶ ಮಾಡ್ತಾ ಇದ್ದಾವೆ ಅಂತ ಗ್ರಾಮ ಪಂಚಾಯತಿಗೆ ಎಷ್ಟೇ ಬಾರಿ ಭೇಟಿ ನೀಡಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಅಲ್ಲಿನ ಅಧಿಕಾರಿಗಳು ಕೇರ್ ಮಾಡದೇ ಇರೋದಕ್ಕೆ ಈಗ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಪೊಲೀಸರ ಹತ್ತಿರ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಪೊಲೀಸರು ಏನ್ ಆಕ್ಷನ್ ತೆಗೆದುಕೊಳ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ.